ವೀಕ್ಷಕರೇ, ಇವತ್ತೊಂದು ಒಳ್ಳೆ ಸಿನಿಮಾ ರಿಲೀಸ್ ಆಗಿದೆ. ಏನು ಸಿನಿಮಾ ಅಂತ ಹೇಳಿದ್ರೆ ಅದು ಬೆಂಗಲ್ ಫೈಲ್ಸ್ ಅಂತ, ದಿ ಬೆಂಗಲ್ ಫೈಲ್ಸ್ ಅಂತ. ಈ ಸಿನಿಮಾನ ಯಾರೆಲ್ಲ ನೋಡಬೇಕು ಅಂತ ಹೇಳ್ತೀನಿ, ಎಲ್ಲ ಭಾರತೀಯರು ನೋಡಬೇಕು. ಯಾರೆಲ್ಲ ನೋಡಬಾರ್ದು ಅಂತ ಹೇಳ್ತೀನಿ, MK ಗಾಂಧಿ ಅಂತ ಒಬ್ಬರು ಪೊಲಿಟಿಷಿಯನ್ಸ್ ಇದ್ರಲ್ಲ, ಅವರ ಅಭಿಮಾನಿಗಳು, ಅವರಿಂದ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ಅವರಿಂದ ದೇಶ ಉದ್ಧಾರ ಆಗಿದೆ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇರೋರು ದಯವಿಟ್ಟು ಈ ಸಿನಿಮಾ ನೋಡಬೇಡಿ. ಯಾಕೆಂದರೆ ನಿಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಬೆಂಕಿ ಬಿದ್ದರೆ ನಾನು ಜವಾಬ್ದಾರ ಅಲ್ಲ. ಯಾವುದೋ ಒಂದು ಹೆಸರನ್ನು ಹೇಳಿದಾಗ, ಮತದ ಹೆಸರನ್ನು ಹೇಳಿದಾಗ ಎಲ್ಲರೂ ಕೆಟ್ಟವ್ರು ಇರೋದಿಲ್ಲ ಅಥವಾ ಆ ಮತ ಆ ಥರದ್ದನ್ನು ಹೇಳೋದಿಲ್ಲ ಅಂತ ಹೇಳ್ತಾರೋ ಆ ಥರದವ್ರು ಒಂದ್ಸರಿ ಈ ಸಿನಿಮಾವನ್ನು ನೋಡಬೇಕು. ಈ ದೇಶದ ಪಾರ್ಟಿಷನ್ ಈಗ ಮುಗಿಲಿಲ್ಲ, ಈಗ ಶುರುವಾಗಿದೆ ಅಂತ ಹೇಳ್ತಾರೆ. ನಾವು ಇತಿಹಾಸವನ್ನು ಓದ್ದೇನೆ ಮತ್ತೊಂದು ಏನೋ ಇತಿಹಾಸವನ್ನು ಸೃಷ್ಟಿ ಮಾಡೋಕ್ಕೆ ಆಗಲ್ಲ ಅಂತಾರಲ್ಲ, ಅದಕ್ಕೋಸ್ಕರ ಇಂಥ ಸಿನಿಮಾಗಳನ್ನು ಎಲ್ಲರೂ ಕೂಡ ನೋಡಬೇಕು. ಹೇಗೆಲ್ಲ ಷಡ್ಯಂತ್ರಗಳಾಗತ್ತೆ, ಹಿಂದೂಗಳ ಮೇಲೆ ಹೇಗೆ ದಾಳಿಗಳಾಗತ್ತೆ, ನಾವೇಗೆ ಅವರನ್ನು ಭಾವಿಸ್ತೀವಿ, ಆವತ್ತು ಹತ್ಯೆ ಮಾಡದ ಗುಲಾಮನ ಕಾರಣಕ್ಕಾಗಿ ಇವತ್ತೂ ಗುಲಾಮನ ಸಂತತಿ ಹಾಗೆ ಮುಂದುವರೆದಿದೆ ಎನ್ನುವಂಥ ಸೂಚ್ಯವಾಗಿರುವಂಥದ್ದನ್ನು, ಅವತ್ತೇ ಆ ಗುಲಾಮಗಿರಿಯನ್ನು ಕೊನೆಗಾಣಿಸಿದ್ರೆ ಆ ಗುಲಾಮ ಇವತ್ತು ಇರ್ತಿರ್ಲಿಲ್ಲ ಅನ್ನೋದನ್ನು ಅತ್ಯಂತ ಸೂಚ್ಯವಾಗಿ ವಿವೇಕ್ ಅಗ್ನಿಹೋತ್ರಿ ಅವರು ತೋರಿಸಿದ್ದಾರೆ. ಭಾರತ ಬಿಟ್ಟು ಹಿಂದೂಗಳಿಗೆ ಬೇರೆ ದೇಶ ಇಲ್ಲವೇ ಇಲ್ಲ. ಟೂ ಮಚ್ ಇಸ್ ಟೂ ಬ್ಯಾಡ್ ಅನ್ನುವಂಥ ಒಂದು ಮಾತಿದೆ. ಇವತ್ತು ಅತಿಯಾದ ಶಾಂತಿಯ ಮಂತ್ರವನ್ನು ನಾವು ಪಠನೆ ಮಾಡುವುದಾದರೆ ಖಂಡಿತವಾಗಿಯೂ ಕೂಡ ಈ ರಾಷ್ಟ್ರಕ್ಕೆ, ಈ ಸಮಾಜಕ್ಕೆ ಅದು ಹಾನಿಯೇ. ಎಲ್ರಿಗೂ ನಮಸ್ಕಾರ, ಇನ್ಸೈಡರ್ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತೊಂದು ಒಳ್ಳೆ ಸಿನಿಮಾ ರಿಲೀಸ್ ಆಗಿದೆ. ಏನು ಸಿನಿಮಾ ಅಂತ ಹೇಳಿದರೆ ಅದು ಬೆಂಗಲ್ ಫೈಲ್ಸ್ ಅಂತ, ದಿ ಬೆಂಗಲ್ ಫೈಲ್ಸ್ ಅಂತ. ಈ ಹಿಂದೆ ಕಾಶ್ಮೀರಿ ಫೈಲ್ಸ್ ಅಂತ ಸಿನಿಮಾ ಮಾಡಿದ್ದಂಥ ನಿರ್ದೇಶಕರು ಅದೇ ಥರ ಇವತ್ತು ಕೂಡ ಅದೇ ಥರ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾನ ನೋಡಿದ ಜನಗಳು ಏನಂತಾರೆ ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ನಮಸ್ತೆ, ನಾನು ಪೋಸ್ಟರ್ ನೋಡ್ತಾ ಇದ್ದೆ, ಬೋಲ್ಡೆಸ್ಟ್ ಫಿಲ್ಮ್ ಎವರ್ ಅಂತ ಹಾಕಿದ್ದಾರೆ. ನಾನು ಅಂದ್ಕೊಂಡಿದ್ದೆ ಇದು ಬೋಲ್ಡೆಸ್ಟ್ ಸಿನಿಮಾ ಹೌದಾ, ಏನಕ್ಕೆಂದರೆ ಅವ್ರದ್ದು ನಾನು ಕಾಶ್ಮೀರಿ ಫೈಲ್ಸ್ ನೋಡಿದ್ದೆ, ವ್ಯಾಕ್ಸಿನ್ ವಾರ್ ನೋಡಿದ್ದೆ, ಹಾಗೆ ಈಗ ಬೆಂಗಾಲ್ ಫೈಲ್ಸ್ ನೋಡ್ತಾ ಇದ್ದೆ. ಈ ಸಿನಿಮಾನ ಯಾರೆಲ್ಲ ನೋಡಬೇಕು ಅಂತ ಹೇಳ್ತೀನಿ, ಎಲ್ಲ ಭಾರತೀಯರು ನೋಡಬೇಕು. ಯಾರೆಲ್ಲ ನೋಡಬಾರ್ದು ಅಂತ ಹೇಳ್ತೀನಿ, MK ಗಾಂಧಿ ಅಂತ ಒಬ್ಬರು ಪೊಲಿಟಿಷಿಯನ್ಸ್ ಇದ್ರಲ್ಲ, ಅವರ ಅಭಿಮಾನಿಗಳು, ಅವರಿಂದ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ಅವರಿಂದ ದೇಶ ಉದ್ಧಾರ ಆಗಿದೆ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇರೋರು ದಯವಿಟ್ಟು ಈ ಸಿನಿಮಾ ನೋಡಬೇಡಿ. ಯಾಕೆಂದರೆ ನಿಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಬೆಂಕಿ ಬಿದ್ದರೆ ನಾನು ಜವಾಬ್ದಾರ ಅಲ್ಲ. ಈ ಸಿನಿಮಾ ಅದಕ್ಕೆ ಬೆಂಕಿ ಹಾಕುತ್ತೆ. ಹಾಗೆ ಇಂಡಿಯನ್ ಮುಸ್ಲಿಮ್ಮು ಖಂಡಿತವಾಗಿ ನಮ್ಮ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಈ ಸಿನಿಮಾನ ನೋಡಲೇಬೇಕು. ಆದರೆ ಪಾಕಿಸ್ತಾನಕ್ಕೆ ಹುಟ್ಟಿದ್ದೀವಿ ಅಥವಾ ಅದು ಜೀನ್ಸ್ ನಮ್ಮದು, ಇಂಥ ಮನಸ್ಥಿತಿಯಲ್ಲಿರೋ ಇಂಡಿಯಾದಲ್ಲಿರೋ ಮುಸ್ಲಿಮರು ಈ ಸಿನಿಮಾನ ನೋಡೋಕೆ ಹೋಗಬೇಡಿ. ಯಾಕೆಂದರೆ ನಡೆದಿರುವ ಕಥೆಯನ್ನೇ, ಆಗಿರುವ ಇತಿಹಾಸವನ್ನೇ ಸಿನಿಮಾದಲ್ಲಿ ತಂದಿದ್ದಾರೆ. ಅದನ್ನು ನೋಡಿದ್ರೆ ನಿಮ್ಮ ಜೀರ್ಣಾಂಗ ವ್ಯೂಹ ಖಂಡಿತ ದಗ ಅನ್ನುತ್ತೆ. ಆಮೇಲೆ 101ಕ್ಕೆ ಫೋನ್ ಮಾಡಬೇಕಾಗುತ್ತೆ, ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಿ ತಣಿಸ್ಕೋಬೇಕಾಗುತ್ತೆ. ನಮ್ಮ ಇತಿಹಾಸವನ್ನು ಯಾವುದು ನಾವು ಮರೀದೆ ಓದೋಕ್ಕೆ ತುಂಬ ಕಷ್ಟ ಅಂದಾಗ ಇಂಥ ಸಿನಿಮಾಗಳನ್ನು ನೋಡಬೇಕಾಗುತ್ತೆ. ಹಾಗೆ ಇಂಥ ಸಿನಿಮಾವನ್ನು ತಂದಿರುವ ಎಲ್ಲ ಅವರ ಇಡೀ ತಂಡಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಾವು ಇತಿಹಾಸವನ್ನು ಓದ್ದೇನೆ ಮತ್ತೊಂದು ಏನೋ ಇತಿಹಾಸವನ್ನು ಸೃಷ್ಟಿ ಮಾಡೋಕ್ಕೆ ಆಗಲ್ಲ ಅಂತಾರಲ್ಲ, ಅದಕ್ಕೋಸ್ಕರ ಇಂಥ ಸಿನಿಮಾಗಳನ್ನು ಎಲ್ಲರೂ ಕೂಡ ನೋಡಬೇಕು. ನೀವು ಬನ್ನಿ, ಎಲ್ಲರನ್ನೂ ಕರೆತನ್ನಿ. ಥ್ಯಾಂಕ್ ಯು ಸರ್. ಇನ್ನೊಂದು ಏನಂತ ಹೇಳಿದರೆ ಷಡ್ಯಂತ್ರ. ಈ ಸಿನಿಮಾದಲ್ಲಿ ನಾವು ನೋಡಿದಾಗ ಷಡ್ಯಂತ್ರನೇ ಎದ್ದು ಕಾಣುತ್ತೆ. ಹಿಂದೂ ದೇವಸ್ಥಾನಗಳ ಬಗ್ಗೆ, ಹಿಂದೂ ಅವರ ಆಚರಣೆಗಳ ಬಗ್ಗೆ ಷಡ್ಯಂತ್ರ ಯಾವ ಥರ ಎಲ್ಲ ಮಾಡ್ತಾರೆ ಅನ್ನೋ ಸಿನಿಮಾದಲ್ಲಿ ತೋರಿಸ್ತಾರೆ. ಇಂಥ ಮನಸ್ಥಿತಿಗಳು ಈಗ ಧರ್ಮಸ್ಥಳದ ಕೇಸಲ್ಲಿ ನಡೀತಿರ್ಬೇಕಾದ್ರೆ ಈ ಸಿನಿಮಾ ಎಷ್ಟು ಮಟ್ಟಿಗೆ ಸೂಕ್ತ ಅಂತ ಅನಿಸುತ್ತೆ? ಷಡ್ಯಂತ್ರ ಅನ್ನೋದು ಭಾರತ ಭಾಗ ಹಾಕೋಕ್ಕಿಂತ ಮುಂಚೆನೇ ಬರ್ತಾ ಇತ್ತು. ಹಾಗೆ ಅವಾಗಲೇ ಹೇಳಿದ್ನಲ್ಲ, ಕರಮಚಂದ್ ಗಾಂಧಿಯವರ ಮಗ ಒಬ್ಬನು ಮೋಹನ್ ದಾಸ್ ಅಂತ ಪೊಲಿಟಿಷಿಯನ್ಸ್ ಇದ್ರಲ್ಲ, ಅವರ ಅಸಹಾಯಕತೆ ಮುಸ್ಲಿಮರ ವಿರುದ್ಧ, ಜಿನ್ನಾ ವಿರುದ್ಧ ಎಂಥದ್ದು ಅನ್ನೋದು ನಮಗೆ ಮಾತ್ರ ಶಾಂತಿ ಪಾಠ. ಅವರು ಅಶಾಂತಿಯನ್ನೇ ಮಾಡ್ತಾಯಿದ್ರು ಕೂಡ ನಾವು ಸುಮ್ಮನೆ ಇರಬೇಕು, ಅದು ಕೂಡ ಒಂದು ಷಡ್ಯಂತ್ರದ ಭಾಗ. ಸೊ ನಮ್ಮತನವನ್ನು, ನಮ್ಮ ಧರ್ಮವನ್ನು, ನಮ್ಮ ಆಚರಣೆಯನ್ನು, ನಮ್ಮ ಸಂಸ್ಕೃತಿಯನ್ನು ಇದೆಲ್ಲವನ್ನು ಧಿಕ್ಕರಿಸಿ ಜಾತ್ಯತೀತ ಅಂತ ಒಂದು ಹಣೆಪಟ್ಟಿ ಕಟ್ಕೊಂಡು ನಾವು ಬದುಕಬೇಕಂತೆ, ಅದನ್ನು ಅವರು ಹೇಳ್ತಾರಂತೆ, ನಾವು ಆ ಥರದನ್ನೇ ಸಾಯ್ಬೇಕಂತೆ. ಈ ಥರದೊಂದು ವ್ಯವಸ್ಥಿತ ಸಂಚು ಮುಂಚಿನೂ ಆಗ್ತಾ ಇದೆ, ಪ್ರಸ್ತುತಕ್ಕೂ ಇವತ್ತಿಗೂ ಕೂಡ ಅದು ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ನಾವು ಹಿಂದೂಗಳು ಹಾಗೂ ದೇಶ ಪ್ರೇಮಿಗಳು ಯಾರೆಲ್ಲ ಇದ್ದೀವಲ್ಲ, ನಾವು ಎಚ್ಚರ ಆಗದೇ ಇದ್ದರೆ ಭಾರತ ದೇಶಕ್ಕೆ ಅಪಾಯ ನಾವೇ ನಮ್ಮ ಕೈಯಾರ ತಂದಂಗೆ ಆಗುತ್ತೆ.
ತುಂಬ ಜನರಿಗೆ ಭಾರತೀಯರಾಗಿದ್ದರೂ ಕೂಡ ಭಾರತೀಯ ಸಂಜಾತರು ಅನ್ನೋ ಯಾವ ಭಾವನೆಯೂ ಇಲ್ಲದೆ ಬದುಕ್ತಾ ಇದ್ದಾರೆ. ಆಧಾರ್ ಕಾರ್ಡ್ ಇದೆ, ರೇಷನ್ ಬರ್ತಾ ಇದೆ, ಆದರೆ ದೇಶಭಕ್ತಿ ಅನ್ನೋದು ರೇಷನ್ ಅಂಗಡಿಯಲ್ಲಿ ಸಿಗಲ್ವಲ್ಲ. ಹಾಗಾಗಿ ಅವರಿಂದ ನಮ್ಮ ದೇಶಕ್ಕೆ ಸಮಸ್ಯೆ ಇದೆ. ಅದನ್ನು ಅಸಲಿ ರಾಷ್ಟ್ರಭಕ್ತರು ನಾವು ನಮ್ಮ ಕೈಯಾರೆ ಕಾಪಾಡಿಕೊಳ್ಳಬೇಕು. ಇನ್ನೊಂದೇನಂತ ಹೇಳಿದ್ರೆ, ಕೆಲವೊಂದು ಸಿನಿಮಾಗಳಿರ್ತಾವಲ್ಲ, ಕೆಲವೊಂದು ಸಿನಿಮಾದಲ್ಲಿ ಪ್ರತಿಯೊಂದು ಎಲ್ಲಿ ಬದಲಾಗಬೇಕಂತ ತೋರಿಸ್ಕೊಂಡು ಬರ್ತಾರೆ. ಹಿಂದೂಗಳು ಎಲ್ಲಿ ಬದಲಾಗಬೇಕು, ಎಲ್ಲಿ ಶಕ್ತಿ ಇದಾವೆ, ಯಾವುದು ಸ್ಟ್ರಾಂಗ್ ಆಗಬೇಕು, ಈ ಸಿನಿಮಾದ ಮೂಲಕ ಯಾವುದು ಶಕ್ತಿಶಾಲಿ ಆದರೆ ನಾವು ಹಿಂದೂಗಳು ಹಿಂದೂ ಧರ್ಮದಲ್ಲಿ ಈ ಹಿಂದೂ ರಾಜ್ಯದಲ್ಲಿ ಬದುಕ್ಬೋದು ಅಂತ ಅನಿಸುತ್ತೆ. ಹಿಂದೂಗಳು ಅನ್ನೋ ವಿಚಾರಕ್ಕೆ ಬಂದಾಗ ಈಗ ನಮಗೆ ಎರಡು ಕಣ್ಣಿದ್ದಂಗೆ, ಒಂದು ದೇಶ, ಇನ್ನೊಂದು ಧರ್ಮ. ಎರಡಕ್ಕೂ ಗೌರವ ಕೊಟ್ಕೊಂಡು ದೇಶಕ್ಕೆ ಯಾರಾದರೂ ಅಪಾಯಕಾರಿ ಅನಿಸಿದ್ರಲ್ಲೇ ಅವ್ರನ್ನ ವಿರೋಧ ಮಾಡಿ, ಧರ್ಮಕ್ಕೆ ಷಡ್ಯಂತ್ರ ಮಾಡಿ, ಪಿತೂರಿ ಮಾಡಿ, ಧರ್ಮವನ್ನು ಒಡಿಬೇಕು ಅಂತ ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇದ್ದಲ್ಲಿ ಅವರ ವಿರುದ್ಧ ನಾವು ನಿಂತು ಗಟ್ಟಿಯಾದ ಧ್ವನಿಯಲ್ಲಿ ವಿರೋಧ ಮಾಡಿದ್ರೆ ದೇಶಕ್ಕೂ ಅಪಾಯ ಇಲ್ಲ, ಧರ್ಮಕ್ಕೂ ಅಪಾಯ ಇಲ್ಲ. ಯಾಕೆಂದರೆ ಭಾರತ ಬಿಟ್ಟು ಹಿಂದೂಗಳಿಗೆ ಬೇರೆ ದೇಶ ಇಲ್ಲವೇ ಇಲ್ಲ. ಮುಸ್ಲಿಮರಿಗೆ ಇದೆ, ಕ್ರೈಸ್ತರಿಗೆ ಇದೆ, ಬೇರೆ ಬೇರೆ ಧರ್ಮೀಯರಿಗೆ ಅಥವಾ ಮತಗಳು ಏನು ಫಾಲೋ ಮಾಡ್ತಾರಲ್ಲ ಅವರಿಗೆಲ್ಲರಿಗೂ ಇದೆ. ಆದರೆ ಭಾರತ ಒಂದೇ ಹಿಂದೂಗಳಿಗೆ ದೇಶ. ಹಾಗೂ ಗಾಂಧೀಜಿ ಜಿನ್ನ ಅಲ್ಲಿ ಪಾರ್ಟ್ನರ್ಶಿಪ್ಪು ದೋಸ್ತಿ ನೋಡಿದ್ರಲ್ಲ, ಅವರೇ ಡಿವೈಡ್ ಮಾಡಿರುವ ಹಾಗೆ ಭಾರತ ಹಿಂದೂ ರಾಷ್ಟ್ರವೇ. MK ಗಾಂಧಿನೇ ಹೇಳಿದ್ದಾರೆ, ಇಲ್ಲಿ ಒಪ್ಕೊಳ್ಳೋಕ್ಕೆ ಸುಮಾರು ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಆ ಜಾತ್ಯತೀತ ಮಕ್ಕಳಿಗೆಲ್ಲ ಈ ಸಿನಿಮಾನ ಎರಡೆರಡು ಸಲ ತೋರಿಸ್ಬೇಕು. ಹಾಗೆ MK ಗಾಂಧಿ ಹೇಳಿದ ಹಾಗೆ ಇದು ಹಿಂದೂ ರಾಷ್ಟ್ರವೇ. ಮುಸ್ಲಿಂ ರಾಷ್ಟ್ರ ಅಂತ ಒಂದು ತುಂಡು ಮಾಡಿ ಕೊಟ್ಟಿದ್ದೀವಿ, ಅಲ್ಲಿ ಬದುಕಿ ಅಥವಾ ಸಾಯಿರಿ, ಅದು ನಿಮ್ಮ ಹಣೆ ಬರ, ನಿಮ್ಮ ದರ್ದು. ಇಷ್ಟನ್ನು ಮಾತ್ರ ಅವರಿಗೆ ಹೇಳ್ಬೋದು. ಈ ಸಿನಿಮಾನ ಯಾಕೆ ನೋಡಲೇಬೇಕು ಅಂತ ನಿಮ್ಮ ಪ್ರಕಾರ? ಅವಾಗಲೇ ಹೇಳ್ದಂಗೆ ಇತಿಹಾಸದ ಬಗ್ಗೆ ನಮಗೆ ಎಲ್ಲರಿಗೂ ಓದೋಕ್ಕೆ ಟೈಮ್ ಇರಲ್ಲ, ಸೂಕ್ತವಾದ ಪುಸ್ತಕಗಳು ಸಿಗೋದಿಲ್ಲ. ವಿಶೇಷವಾಗಿ ಸಾಮಾನ್ಯ ಇಂಥದ್ದೊಂದು ಇತಿಹಾಸ ಕಹಿ ಘಟನೆಗಳನ್ನು ಹಾಗೂ ಕಹಿ ಇತಿಹಾಸ ಅನಿಸೋ ಒಂದಿಷ್ಟು ವರ್ಗದವರಿಗೆ ತುಂಬ ಅದು ಹಾರ್ಷ್ ಅನಿಸೋ ಸತ್ಯಗಳನ್ನು ಸಿನಿಮಾ ಮುಖಾಂತರ ತಂದಾಗ ಅದಕ್ಕೆ ಸ್ಟೇ ಥರಕ್ಕೆ ಇನ್ನಿಲ್ಲದ ಪ್ರಯತ್ನ ಮಾಡ್ತಾರೆ. ಆಗಲೇ ಹೇಳ್ದಂಗೆ ಇದನ್ನು ಕಾಂಗ್ರೆಸ್ ಅವರು ನೋಡಿ ಬೆಂಕಿ ಬೀಳಿಸ್ಕೋತಾರೆ. MK ಗಾಂಧಿ ಅವರ ಫಾಲೋವರ್ಸು ಹಾಗೆ ಅವನು ಮಹಾತ್ಮ ಅಂತ ಕರ್ಕೊಂಡು ಓಡಾಡ್ತಾರಲ್ಲ ಅವ್ರು ನೋಡಿ ಬೆಂಕಿ ಬೀಳ್ಕೋತಾರೆ. ಹಾಗೆ ಮುಸ್ಲಿಂ ಲೀಗ್ ಅವರು ಖಂಡಿತ ಅವರಿಗೆ ಹೇಳಬಾರ್ದ ಜಾಗದಲ್ಲಿ ಕೂರೋ ಜಾಗದಲ್ಲಿಯೇ ಬೆಂಕಿ ಬೀಳೋ ಥರ ಸಿನಿಮಾ ಇದೆ. ಅವ್ರು ಯಾರೂ ಕೂಡ ಸ್ಟೇನನ್ನು ತಂದಿಲ್ಲ, ಹಾಗೆ ಸಿನಿಮಾ ರಿಲೀಸ್ ಆಗದೇ ಇರೋ ಥರ ತಡೆಯೋಕ್ಕಾಗಿಲ್ಲ ಅಂದರೆ ಅವೆಲ್ಲವೂ ಸತ್ಯ, ಎಲ್ಲವಕ್ಕೂ ಕೂಡ ದಾಖಲೆ ಇದೆ, ಪುರಾವೆ ಇದೆ. ಹಾಗಾಗಿ ಇದು ಒಂದು ಕಾಲ್ಪನಿಕ ಕಥೆಯಲ್ಲ, ಭಾರತ ಕಂಡಿರುವ ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವ ಒಂದು ಘಟನೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ದೇ ಇದ್ದರೆ ಆವತ್ತು ಪಶ್ಚಿಮ ಬಂಗಾಳ, ನಾಳೆ ಮೇ ಬಿ ಕರ್ನಾಟಕ. ಸೊ ಹಾಗಾಗಿ ನಾವು ಇತಿಹಾಸದ ಸಿನಿಮಾಗಳನ್ನು ನೋಡಿ ಭವಿಷ್ಯದಲ್ಲಿ ಹೇಗೆ ಬದಲಾಗಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್. ಸಿನಿಮಾ ಮತ್ತು ಸಿನಿಮಾದ ಅನುಭವ. ಸಿನಿಮಾ 3-3.5 ಗಂಟೆ ನನ್ನನ್ನಂತೂ ಹಿಡಿದಿಟ್ಕೊಂಡಿತ್ತು. ತುದಿಗಾಲಲ್ಲಿ ಕೂತ್ಕೊಂಡು ಇಡೀ ಸಿನಿಮಾವನ್ನು ನೋಡಿದ್ದೇನೆ. ಹೀಗಾಗಿ ಸಿನಿಮಾದ ಅನುಭವ ಹೇಳಬೇಕು ಅಂತ ಹೇಳಿದ್ರೆ ರಕ್ತ ಒಳಗಡೆ ಕುದೀತಾ ಇದೆ. ಈ ರಾಷ್ಟ್ರದಲ್ಲಿ ನಮ್ಮ ಹಿಂದೂಗಳು ಎಷ್ಟೆಲ್ಲ ಕಷ್ಟವನ್ನು ಅನುಭವಿಸಿದ್ದಾರೆ ಅಂತ ಅನ್ನೋದು ಬಹುಶಃ ಈ ಸಿನಿಮಾವನ್ನು ನೋಡಿದ್ರೆ ಅರ್ಥ ಆಗುತ್ತೆ. ಅನೇಕರು ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಚರಕದಿಂದನೋ ನೂಲಿನಿಂದನೋ ಸಿಕ್ತು ಅಂತ ಹೇಳ್ತಾರೆ. ಆದರೆ ನಿಜವಾಗಿಯೂ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಹೇಗೆ ಸಿಕ್ತು ಅಂಥೇಳಿ ನಮಗೆ ಈ ಸಿನಿಮಾವನ್ನು ನೋಡಿದಾಗ ಅರ್ಥ ಆಗುತ್ತೆ. ಹಾಗೆಯೇ ಈ ಸಿನಿಮಾದ ಉದ್ದಕ್ಕೂ ಎಷ್ಟೆಲ್ಲ ಕ್ರೌರ್ಯವನ್ನು ಮೆರೆದಿದ್ದಾರೆ ಮತ್ತು ಈ ಜಿಹಾದಿ ಕೃತ್ಯ ಅಂತ ಅನ್ನೋದು ಆವತ್ತಿಗೂ ಇವತ್ತಿಗೂ ಹೇಗಿದೆ ಅಸ್ತಿತ್ವದಲ್ಲಿ ಅಂತ ಅನ್ನೋದನ್ನು ಅತ್ಯಂತ ಸುಂದರವಾಗಿ ತೆರೆ ಮೇಲೆ ತೋರಿಸುವ ಪ್ರಯತ್ನವನ್ನು ವಿವೇಕ್ ಅಗ್ನಿಹೋತ್ರಿ ಅವರು ಮಾಡಿದ್ದಾರೆ. ಹೀಗಾಗಿ ಅವ್ರ ತಂಡಕ್ಕೆ ಒಂದು ವಿಶೇಷವಾದ ಧನ್ಯವಾದಗಳನ್ನು ನಾನು ಹೇಳ್ತೀನಿ. ಹಾಗೆಯೇ ಅಭಿನಯ ಮಾಡಿರುವಂಥ ಎಲ್ಲರೂ ಕೂಡ ಅದ್ಭುತವಾಗಿ ಅಭಿನಯವನ್ನು ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಆಗಲಿ, ಅಲ್ಲಿ ಮಾಡಿರುವಂತಹ ಹಿಂದೆ ಕೊಟ್ಟಿರುವಂಥ BGM ಆಗಲಿ, ಎಲ್ಲವೂ ಕೂಡ ಸಿಚುವೇಶನ್ಗೆ ಸೂಟ್ ಆಗುವಂಥದ್ದು. ಹೀಗಾಗಿ ಸಿನಿಮಾ ವಿಷಯವಾಗಿ ಬಂದರೆ 10ಕ್ಕೆ 8.5 ಅಂಕಗಳನ್ನಾದರೂ ಈಗ ಕೊಡ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಮುಖ್ಯವಾಗಿ ಈ ಸಿನಿಮಾನ ಇವ್ರು ನೋಡಲೇಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ, ಇವ್ರು ನೋಡಲೇಬೇಕು ಅಂತ ಅನಿಸಿದ್ರೆ ಯಾರು ನೋಡಬೇಕು, ಏನು ಕಲಿಬೇಕು ಅಂತ ಅನಿಸುತ್ತೆ? ಈ ಸಿನಿಮಾವನ್ನು ಯಾರು ಯಾವುದೋ ಒಂದು ಹೆಸರನ್ನು ಹೇಳಿದಾಗ, ಮತದ ಹೆಸರನ್ನು ಹೇಳಿದಾಗ ಎಲ್ಲರೂ ಕೆಟ್ಟವ್ರು ಇರೋದಿಲ್ಲ ಅಥವಾ ಆ ಮತ ಆ ಥರದ್ದನ್ನು ಹೇಳೋದಿಲ್ಲ ಅಂತ ಹೇಳ್ತಾರೋ ಆ ಥರದವ್ರು ಒಂದ್ಸರಿ ಈ ಸಿನಿಮಾವನ್ನು ನೋಡಬೇಕು. ಕನಿಷ್ಠ ಆ ಮತದ ಇತಿಹಾಸವನ್ನು ಓದಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಈ ಸಿನಿಮಾವನ್ನು ನೋಡಿದಾಗ ನಿಮ್ಗೆ ಅರ್ಥ ಆಗತ್ತೆ ಅವರ ನಿಜವಾದ ಗುರಿ ಏನು ಅಂತ ಹೇಳಿ. ಅಲ್ಲೊಂದು ಮಾತು ಬರುತ್ತೆ,
ಈ ದೇಶದ ಪಾರ್ಟಿಷನ್ ಈಗ ಮುಗಿಲಿಲ್ಲ, ಈಗ ಶುರುವಾಗಿದೆ ಅಂತ ಹೇಳ್ತಾರೆ. ಹಾಗೆ ಅದು ಮುಂದುವರ್ಕೊಂಡು ಹೋಗುತ್ತೆ. ಹೀಗಾಗಿ ಈ ದೇಶವನ್ನು ತುಂಡರಿಸುವಂತಹ ಶಕ್ತಿಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಂದ್ಕೊಳ್ಳುವವರು, ಹಾಗೆಯೇ ಯಾರು ಈ ಜಾತ್ಯತೀತ ಭಾವದಿಂದ ತುಂಬ ವಿಶಾಲ ಹೃದಯದಿಂದ ಏನೆಲ್ಲ ಮಾತಾಡ್ತಾ ಇರ್ತಾರಲ್ಲ ಅಂಥವ್ರು ಖಂಡಿತವಾಗೂ ಈ ಸಿನಿಮಾವನ್ನು ನೋಡಬೇಕು. ಪ್ರಚಲಿತವಾಗಿ ಮಾತಾಡೋದಾದ್ರೆ ಷಡ್ಯಂತರಗಳು ಹೆಂಗೆ ಮಾಡ್ತಾರೆ, ಹಿಂದೂ ದೇವಸ್ಥಾನಗಳಾಗಿರ್ಬೋದು, ಹಿಂದೂ ಧರ್ಮನ ಆಚರಣೆ ಮಾಡೋದಾಗಿರ್ಬೋದು, ಅವ್ರ ಬಗ್ಗೆ ಷಡ್ಯಂತರ ಮಾಡಿ ಯಾವ ಥರ ಎಲ್ಲ ಅವರ ಮೈಂಡ್ ಟರ್ನ್ ಓವರ್ ಮಾಡೋಕ್ಕೆ ಟ್ರೈ ಮಾಡ್ತಾರಲ್ವ, ಅಂಥವ್ರು ಈ ಸಿನಿಮಾ ಯಾವ ಥರ ನೋಡಬೇಕಂತ ಹೇಳ್ತೀರಾ? ಅನೇಕರಿಗೆ ನಾನು ಹೇಳಕ್ಕೆ ಬಯಸೋದು, ಈ ಷಡ್ಯಂತರ ಅರ್ಥ ಆಗದೇ ಇರೋ ನಾವೆಲ್ಲ ಪಾಪದ ಹಿಂದೂಗಳು, ನಮ್ಗೆ ಅರ್ಥ ಆಗದೇ ಇರೋ ನಾವು ಎಲ್ಲವನ್ನು ಒಂದೇ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋಗ್ತೀವಿ. ಆದರೆ ಈ ಷಡ್ಯಂತರಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಅನ್ನೋದ್ರೆ ಈ ಸಿನಿಮಾವನ್ನು ನೋಡಬೇಕು. ಹೇಗೆಲ್ಲ ಷಡ್ಯಂತರಗಳಾಗತ್ತೆ, ಹಿಂದೂಗಳ ಮೇಲೆ ಹೇಗೆ ದಾಳಿಗಳಾಗತ್ತೆ, ನಾವೇಗೆ ಅವರನ್ನು ಭಾವಿಸ್ತೀವಿ, ಆವತ್ತು ಹತ್ಯೆ ಮಾಡದ ಗುಲಾಮನ ಕಾರಣಕ್ಕಾಗಿ ಇವತ್ತೂ ಗುಲಾಮನ ಸಂತತಿ ಹಾಗೆ ಮುಂದುವರೆದಿದೆ ಎನ್ನುವಂಥ ಸೂಚ್ಯವಾಗಿರುವಂಥದ್ದನ್ನು, ಅವತ್ತೇ ಆ ಗುಲಾಮಗಿರಿಯನ್ನು ಕೊನೆಗಾಣಿಸಿದ್ರೆ ಆ ಗುಲಾಮ ಇವತ್ತು ಇರ್ತಿರ್ಲಿಲ್ಲ ಅನ್ನೋದನ್ನು ಅತ್ಯಂತ ಸೂಚ್ಯವಾಗಿ ವಿವೇಕ ಅಗ್ನಿಹೋತ್ರಿಯವರು ತೋರಿಸಿದ್ದಾರೆ. ಹೀಗಾಗಿ ಈ ಷಡ್ಯಂತ್ರಗಳು ಹೇಗೆ ಆಗ್ತವೆ ಅಂತ ಅನ್ನೋದನ್ನು ತಿಳ್ಕೊಳ್ಳಿಕ್ಕಾದ್ರೆ ಈ ಸಿನಿಮಾವನ್ನು ನೋಡಬೇಕು ಅಂತ ನಾನು ಹೇಳ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವಿಶೇಷವಾಗಿ ನಾನು ಹೇಳಲಿಕ್ಕೆ ಬಯಸೋದು, ಆವತ್ತಿನ ನರಮೇಧ ಇವತ್ತಿಗೂ ನಡೆದಿದೆ. ಸಂದೇಶ್ ಖಾಲಿಯ ಘಟನೆಯನ್ನು ನೀವೆಲ್ಲರೂ ಕೂಡ ಕೇಳಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಕಳೆದ ಕೆಲವು ದಿನಗಳಿಂದ ತುಂಬ ಸದ್ದು ಮಾಡಿರುವಂತಹ ಸಂಗತಿ. ಆ ಥರದ್ದು ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಹಿಂದೂಗಳ ಮೇಲಾಗಿತ್ತು, ಸ್ವಾತಂತ್ರ್ಯ ನಂತರವೂ ಹಿಂದೂಗಳ ಮೇಲಾಗಿದೆ. ಆದರೆ ಕೆಲವರು ಈ ಮೈನಾರಿಟಿ ಹೆಸರಲ್ಲಿ ಅಥವಾ ಅಲ್ಪಸಂಖ್ಯಾತರ ಹೆಸರಲ್ಲಿ ಅವರನ್ನು ಓಲೈಕೆ ಮಾಡುವ ಕಾರಣಕ್ಕಾಗಿ ಹಿಂದೂಗಳನ್ನು ಅತ್ಯಂತ ತುಚ್ಛವಾಗಿ ನಡೆಸಿಕೊಳ್ತಾ ಇದ್ದಾರೆ. ಭಾರತೀಯರು ಭಾರತದಲ್ಲಿಯೇ ದ್ವಿತೀಯ ದರ್ಜೆ ನಾಗರಿಕರಾಗಿ ನಡೆಸಿಕೊಳ್ಳಲ್ಪಡ್ತಾ ಇದ್ದಾರೆ ಅಂತ ಅನ್ನೋದು ಈ ಸಿನಿಮಾದ ಮೂಲಕ ವಿವೇಕ ಅಗ್ನಿಹೋತ್ರಿಯವರು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇಡೀ ಸಿನಿಮಾದಲ್ಲಿ ಹಿಂದೂಗಳಿಗಾದಂತಹ ಅನ್ಯಾಯ ಈ ಜಗತ್ತಿನಲ್ಲಿ ಯಾರಿಗೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಬೇರೆ ಬೇರೆ ಮಸಾಕರ ಬಗ್ಗೆ ಮಾತನಾಡ್ತೀವಿ, ಆದರೆ ಬಂಗಾಳದಲ್ಲಾಗಿರುವಂಥ ಮಸಾಕರ್ ಆಗಿರ್ಬೋದು ಅಥವಾ ಈ ದೇಶದಾದ್ಯಂತ, ಅದು ಕೇರಳ ಆಗಿರ್ಬೋದು, ಕಾಶ್ಮೀರ ಆಗಿರ್ಬೋದು, ಬಂಗಾಳ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಹೀಗೆ ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ಆ ಥರದ ಹಿಂದೂಗಳ ಹತ್ಯೆಯಾಗಿದೆ. ಜಿಹಾದಿನ ಹೆಸರಲ್ಲಿ ಇನ್ನೂ ಹಿಂದೂಗಳನ್ನು ಹಾಗೆ ಹತ್ಯೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಿಂದೂಗಳನ್ನು ಬೌದ್ಧಿಕವಾಗಿ ಮಾನಸಿಕವಾಗಿ ಕನ್ವರ್ಟ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ನಾವು ಮೂರ್ಖ ಹಿಂದೂಗಳು ಇವತ್ತಿಗೂ ಕೂಡ ಅವ್ರು ಹಾಗಲ್ಲ ಅಂತ ಅನ್ಕೊಂಡಿದ್ದೀವಿ. ಒಂದ್ಸರಿ ಯಾರು ನಾನು ಅಬ್ದುಲ್ಲಾ ಹಂಗಲ್ಲ ಅಂತ ಹೇಳ್ತಿರೋ ಅವ್ರು ದಯವಿಟ್ಟು ಈ ಸಿನಿಮಾವನ್ನು ನೋಡಿ ಯಾರು ಅಬ್ದುಲ್ಲಾ ಹೆಂಗೆ ಅಂತೇಳಿ ನಿಮಗೆ ಗೊತ್ತಾಗತ್ತೆ ಅಂತ ನಾನು ಕೊನೆಯದಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಸರ್, ಇನ್ನೊಂದು ಕೇಳಬೇಕಿತ್ತು. ಅಂದರೆ ಈ ಕ್ರೌರ್ಯಗಳು ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ನಾವೇ ಮಿಸ್ಟೇಕ್ ಮಾಡಿದ್ದೀವಿ ಅಂತ ಅನಿಸುತ್ತೆ. ಇದೇ ಥರ ಕ್ರೌರ್ಯಗಳು ಮುಂದೆ ನಮ್ಮ ಭಾರತದಲ್ಲಿ ಎಲ್ಲೂ ನಡಿಬಾರ್ದು ಅಂದರೆ ನಾವು ಎಲ್ಲಿ ಬದಲಾಗಬೇಕು, ಯಾರು ಬದಲಾಗಬೇಕು? ಬಹುಶಃ ಅದನ್ನು ಸೂಚ್ಯವಾಗಿ ಭಾರತಿ ಬ್ಯಾನರ್ಜಿಯವರು ಹೇಳಿದ್ದಾರೆ ಸಿನಿಮಾದಲ್ಲಿ. ಯಾವತ್ತು ನೀವು ಕ್ರೌರ್ಯದ ವಿರುದ್ಧ ಧ್ವನಿಯನ್ನು ಎತ್ತೋದಿಲ್ವೋ ಅಥವಾ ನೀವು ಅದಕ್ಕೆ ರಿವೋಲ್ಟ್ ಆಗೋದಿಲ್ವೋ ಆವತ್ತಿನವರೆಗೂ ಈ ದೇಶದಲ್ಲಿ ಈ ಥರದ ಘಟನೆಗಳು ನಡೀತಾನೆ ಇರುತ್ತೆ. ಯಾವತ್ತು ನೀವು ಎದೆಗೊಟ್ಟು ನಿಂತ್ಕೊಳ್ತೀರೋ ಆವತ್ತು ಈ ಕ್ರೌರ್ಯಗಳು ನಿಲ್ಲಲಿಕ್ಕೆ ಸಾಧ್ಯ. ನಾನು ಎದುರಿಸದೆ ಬೆನ್ನು ತೋರಿ ಓಡ್ತೀನಿ ಅಂತ ಅನ್ನೋದಾದರೆ ಯಾವತ್ತಿಗೂ ಕೂಡ ಇದು ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾನು ನೀವು ಇವತ್ತು ಬೆನ್ನು ತೋರಿ ಓಡುವ ಸಂತತಿಯವರಲ್ಲ, ಎದೆತ್ತು ನಿಲ್ಲುವಂಥ ಸಂತತಿಯವರು. ಅದನ್ನು ನಮ್ಮ ಇತಿಹಾಸವನ್ನು ಓದಿದಾಗ ನಮ್ಗೆ ಅರ್ಥ ಆಗುತ್ತೆ. ಅದರ ಪ್ರೇರಣೆಯಿಂದ ಮತ್ತೆ ಎದೆಕೊಟ್ಟು ನಿಂತ್ಕೊಳ್ಳುವಂಥ ಪ್ರಯತ್ನವನ್ನು ಇವತ್ತು ಮಾಡಿದ್ರೆ ಆ ಘಟನೆಗಳನ್ನು ಆ ಥರದ ಕೃತ್ಯಗಳನ್ನು ತಡಿಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಅನ್ನೋದಾದರೆ ಇನ್ನು 100 ವರ್ಷ ಹೋದ್ರೂ ಮತ್ತೆ ನಮ್ಮ ಮೇಲೆ ಅವ್ರು ದಾಳಿ ಮಾಡ್ತಾರೆ, ನಾವು ಮತ್ತೆ ಹೋಗಿ ಕೈ ಕಟ್ಕೊಂಡು ಇನ್ನು ಯಾರ್ದೋ ಎದುರುಗಡೆ ನಿಂತ್ಕೊಳ್ತೀವಿ, ಮತ್ತೆ ನಮಗೆ ಆ ಥರದ ಕ್ರೌರ್ಯಗಳಾಗತ್ತೆ. ನಮ್ಮ ಮನೆ ಅಕ್ಕ ತಂಗಿಯರು, ನಮ್ಮ ಮನೆ ಹೆಣ್ಣು ಮಕ್ಕಳ ಮೇಲೆ ಅವ್ರು ದಾಳಿಯನ್ನು ಮಾಡೋದು ಆ ಥರದ ನಡೆಯುತ್ತೆ. ಕೊನೆಗೆ ಮತ್ತೆ ಅವರನ್ನು ಓಲೈಕೆ ಮಾಡುವಂಥ ಒಂದು ಗುಂಪು ಯಾವತ್ತೂ ಇರುತ್ತೆ. ಆವತ್ತಿಗೂ ಇತ್ತು, ಇವತ್ತಿಗೂ ಇದೆ, ಮುಂದಿಗೂ ಇರುತ್ತೆ. ಆ ಥರದ್ದೇ ಆಗ್ತಾ ಹೋಗುತ್ತೆ. ಹೀಗಾಗಿ ಆ ಥರದ ಕ್ರೌರ್ಯಗಳು ನಿಂತ್ಕೊಳ್ಬೇಕು ಅಂತ ಅನ್ನೋದಾದರೆ ಹಿಂದೂ ಆದವನು ಎದೆಕೊಟ್ಟು ನಿಲ್ಲುವುದನ್ನು ಕಲ್ತ್ಕೊಳ್ಬೇಕು. ಆಮೇಲೆ ಹಿಂದೂ ಅಂತ ಹೇಳುವುದು ಅದು ಕಮ್ಯುನಲ್ ವೈಲೆನ್ಸ್ ಅಲ್ಲ ಅಂತ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ತಲೆಯಿಂದ ಈ ಥರದ ಒಂದು ಭಾವವನ್ನು ತೆಗೆದು ಹಾಕಬೇಕು. ನಾನು ಒಬ್ಬ ಹೆಮ್ಮೆಯ ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೂ ಇವತ್ತು ನಾಚಿಕೆ ಪಡುವಂಥ ಎಷ್ಟೋ ಜನರನ್ನು ನಾವು ನೋಡ್ತೀವಿ. ಆ ಥರದ ಭಾವ ಹೋಗಿ ಯಾವಾಗ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಎನ್ನುವ ಭಾವ ನಮ್ಮಲ್ಲಿ ಜಾಗೃತ ಆಗುತ್ತೋ ಆವಾಗ ಈ ಥರದನ್ನು ತಡಿಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ಇನ್ನೊಂದು ತುಂಬ ಶಾಂತಿ ಅದರಲ್ಲಿ ಮಹಾತ್ಮ ಗಾಂಧೀಜಿಯವರನ್ನು ತೋರಿಸಿದ್ದಾರೆ. ಅವರು ಶಾಂತಿಯುತವಾಗಿ ಹೋಗ್ತಾರೆ. ಆದರೆ ಆ ಶಾಂತಿಯಾಗಿ ನಾವು ಏನು ಹೋಗ್ತೀವಿ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋ ಒಂದು ವರ್ಗ ಹುಟ್ಟಾಕೊಳ್ಳುತ್ತೆ. ಆ ಶಾಂತಿಯತೆ ಬೇಕು ಅಂತ ಅನಿಸುತ್ತಾ ಅಥವಾ ಬೇರೆ ಏನಾರು ಅನಿಸುತ್ತೆ ನಿಮಗೆ? ನಮ್ಮ ಮಹಾತ್ಮ ಗಾಂಧೀಜಿಯವರು ತಗೊಂಡಂಥ ತೀರ್ಮಾನ, ಕೃಷ್ಣ ಹೇಳಿದ್ದಾನೆ, ಧರ್ಮ ಸಂಸ್ಥಾಪನೆಗೆ
ನೀನು ಯಾವ ಮಾರ್ಗದಲ್ಲಿ ನಡೆದ್ರೂ ಕೂಡ ಅದು ತಪ್ಪಲ್ಲ ಅಂತ ಹೇಳಿ, ಧರ್ಮಕ್ಕಾಗಿ ನೀನು ಕೆಲಸ ಮಾಡ್ತೀಯ ಅಂತ ಅನ್ನೋದಾದರೆ ನೀವು ಯಾವ ಮಾರ್ಗದಲ್ಲಿ ಕೂಡ ನಡಿಬಹುದು ಅಂತ ಹೇಳಿ, ಹಂಗಂತ ಅನ್ಯಾಯದ ಮಾರ್ಗದಲ್ಲಿ ನಡೀರಿ ಅಂತಲ್ಲ. ಆದರೆ ಟೂ ಮಚ್ ಇಸ್ ಟೂ ಬ್ಯಾಡ್ ಅನ್ನುವಂಥ ಒಂದು ಮಾತಿದೆ. ಇವತ್ತು ಅತಿಯಾದ ಶಾಂತಿಯ ಮಂತ್ರವನ್ನು ನಾವು ಪಠನೆ ಮಾಡುವುದಾದರೆ ಖಂಡಿತವಾಗಿಯೂ ಕೂಡ ಈ ರಾಷ್ಟ್ರಕ್ಕೆ, ಈ ಸಮಾಜಕ್ಕೆ ಅದು ಹಾನಿಯೇ. ಶಾಂತಿ ಬೇಕಾದ, ಈ ರಾಷ್ಟ್ರದ ಪ್ರಧಾನಮಂತ್ರಿಗಳೊಂದು ಮಾತನ್ನು ಹೇಳಿದ್ದಾರೆ, ಶಾಂತಿ ಯಾವಾಗ ನೆಲೆಸುತ್ತೆ ಅಂತ ಹೇಳಿದ್ರೆ ಯುದ್ಧದ ನಂತರ ನೆಲೆಸುವಂಥದ್ದು ಅಂತೇಳಿ. ಹೀಗಾಗಿ ಶಾಂತಿ ಬರುವ ಮುನ್ನ ನಡೆಯುವಂಥ ಯುದ್ಧಕ್ಕೆ ನಾವೆಲ್ಲರೂ ಸನ್ನದ್ಧರಾಗಬೇಕು, ಯುದ್ಧವನ್ನು ಮಾಡಲಿಕ್ಕೆ ನಾವೆಲ್ಲರೂ ತಯಾರಾಗಿರಬೇಕು. ಓಕೆ ಸರ್, ತುಂಬ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ಪ್ರೇಕ್ಷಕರೇ, ದಿ ಬೆಂಗಲ್ ಫೈಲ್ಸ್ ಸಿನಿಮಾ ನೋಡಿದಂಥ ಪ್ರೇಕ್ಷಕರು ಯಾಕೆ ಆ ಸಿನಿಮಾ ನೋಡಬೇಕಂತ ಹೇಳಿದ್ದಾರೆ, ಖುಷಿ ಪಟ್ಟಿದ್ದಾರೆ, ಒಂದು ಒಳ್ಳೆ ಮೆಸೇಜ್ ಇದೆ ಅಂತಲೂ ಕೂಡ ಹೇಳಿದ್ದಾರೆ. ದಯವಿಟ್ಟು ಕನ್ನಡ ಪ್ರೇಕ್ಷಕರು ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತಾ, ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇನ್ಸೈಡ್ ರಶ್. ನಮಸ್ಕಾರ.